ಹಾಯ್ ಆಲ್, ಇದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನೆನ್ನೆನೇ ಹಾಕಬೇಕಾಗಿತ್ತು, ಮಿಸ್ ಆಯಿತು. ಯಾಕಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಅದಕ್ಕೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಕೂಡ ನೆನ್ನೆ ಮಾಡ್ಕೊಂಡಿದ್ದಿತ್ತೆ ಅಕ್ಕಿ ರೊಟ್ಟಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದಿತ್ತು, ತುಂಬ ಚೆನ್ನಾಗಿತ್ತು. ಇನ್ನು ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ಕೊತಾ ಇದ್ದೆ ವಿಡಿಯೋನ. ಹಾಗೆ ಮಾಡ್ಕೊತ ನಾನೇನು ಮಾಡಿದೆ, ಅಕ್ಕಿ ರೊಟ್ಟಿನ ಒತ್ಬಿಟ್ಟು ಹೆಂಚ್ ಮೇಲೆ ನಿಧಾನಕ್ಕೆ ಹಾಕೋಕೆ ಹೋಗಿ ಜೋರಾಗಿ ಹಾಕ್ಬಿಟ್ಟೆ. ನಾನು ಎಲ್ಲಿ ಸೈಡ್ಗೆ ಹಾಕ್ಬಿಟ್ಟಿದ್ದೀನೇನೋ ಅಂದ್ಕೊಂಡೆ, ಇಲ್ಲ ಕರೆಕ್ಟಾಗೇ ಇತ್ತು. ಹಾಗೆ ಅದನ್ನು ಸುಟ್ಟು ಎತ್ತಿಟ್ಟೆ. ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ರೆಸಿಪಿನ ನಾನು ತೋರಿಸ್ತೀನಿ ಅಕ್ಕಿ ರೊಟ್ಟಿದು. ಇನ್ನು ಕೆಲಸಗಳು ತುಂಬ ಇತ್ತು. ಮಧ್ಯಾಹ್ನ ಕಿಚನ್ ಕ್ಲೀನ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ದೋಸೆಗೆ ನೆನೆ ಹಾಕೋಣ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ನೆನೆ ಹಾಕ್ತಾಯಿದ್ಲು. ಅವಲಕ್ಕಿ, ಅಕ್ಕಿ, ಉದ್ದಿನಬೇಳೆ, ಬಾರ್ಲಿ, ಸಬ್ಬಕ್ಕಿ, ಮೆಂತ್ಯ, ಕಪ್ಪು ಉದ್ದಿನಬೇಳೆ, ಅದು ಸಿಪ್ಪೆ ತೆಗೆದೇ ಇರೋದು. ಅದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮೆಂತ್ಯ ಮುದ್ದೆಗೆಲ್ಲ ಯೂಸ್ ಮಾಡ್ಕೊತಾರೆ ಇದನ್ನು. ಕಪ್ಪು ಉದ್ದಿನಬೇಳೆನ ತೊಗೊಂಡು ಬಂದು ಈ ಥರ ದೋಸೆಗೆ, ಇಡ್ಲಿಗೆ ಬೇಕಂದರೆ ನೆನೆ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಇದು ನೆಕ್ಸ್ಟ್ ಡೇ ಚೆನ್ನಾಗಿ ಉಬ್ಬಿ ಬಂದಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಮಸಾಲೆ ದೋಸೆ ಥರ ಇತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ.